ಕಳೆದ 5 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ತಲಾಶ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಗ್ಗೆ 6 ಗಂಟೆಗೆ ದಾಳಿ ಆಯಿತು. ವಾಲ್ಮೀಕಿ ಹಗರಣದಲ್ಲಿ ಇಡಿ ಎಂಟ್ರಿ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಕೇಸ್ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ನೆನೆ ಎಸ್ಐಟಿ ತನಿಖೆಯನ್ನ ಎದುರಿಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವರು. ಹೀಗಿದ್ರೂ ಕೂಡ ಇಡಿ ಯಾಕೆ ಎಂಟ್ರಿ ಆಯಿತು ಅಂತ ಪ್ರಕರಣದಲ್ಲಿ ಅಕ್ರಮ ಹಣ ಸಾಗಾಟ ಹಿನ್ನೆಲೆ ಈಗ ಇಡಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಮುಖಂಡ ಇಡಿ ಅಧಿಕಾರಿಗಳಿಗೆ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸೊ ಅದಾದ ನಂತರ ಈ ಬೆಳವಣಿಗೆಗಳು ಆಗಿರುವಂತದ್ದು. ಹಣ ಸಾಗಾಟದ ಬಗ್ಗೆ ಇಡಿಗೆ ಮಾಹಿತಿಯನ್ನ ಸಿಬಿಐ ಅಧಿಕಾರಿಗಳು ಕೂಡ ರವಾನಿಸಿದ್ರು. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿರ್ತಾರೆ. ಅದರಲ್ಲಿ ಹಿರಿಯ ಅಧಿಕಾರಿಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಸಚಿವರ ಹೆಸರನ್ನು ಕೂಡ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡದೆ ಡೌಟ್ ಬರೋ ತರ ಪರೋಕ್ಷವಾಗಿ ಆ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ಎಸ್ಐಟಿ ರಚನೆ ಆಗುತ್ತೆ ಮತ್ತು ಬಿಜೆಪಿ ಇದನ್ನ ಸಿಬಿಐಗೆ ಯಾಕೆ ವಹಿಸ್ತಿಲ್ಲ ಅಂದಾಗ ಸಿಬಿಐ ಅಧಿಕಾರಿಗಳು ಕೂಡ ಎಂಟ್ರಿ ಆಗ್ತಾರೆ. ಆದ್ರೆ ಈಗ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿದ್ಯಾಕೆ ಅನ್ನೋ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಎಸ್ಐಟಿ ತನಿಖೆ ಆಗ್ತಾ ಇದೆ, ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ. ಇಡಿ ಯಾಕೆ ಅಂತ ಇಡೀ ಪ್ರಕರಣ ಹೊರಬರುವಂತದ್ದು 26ನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿರುವಂತಹ ಚಂದ್ರಶೇಖರ್ ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಯಾವಾಗ ಚಂದ್ರಶೇಖರ್ ಅವರು ಬರೆದಿದ್ದಂತ ಡೆತ್ ನೋಟ್ ಹೊರಗಡೆ ಬರುತ್ತೆ. ಡೆತ್ ನೋಟ್ ನಲ್ಲಿ ಚಂದ್ರಶೇಖರ್ ಸ್ಪಷ್ಟವಾಗಿ ಮೆನ್ಷನ್ ಅನ್ನ ಮಾಡಿರ್ತಾರೆ. ನಿಗಮದಲ್ಲಿ ಮಾರ್ಚ್ 4ನೇ ತಾರೀಕಿಂದ ಸುಮಾರು ಮೇ 21ನೇ ತಾರೀಕಿನ ಅವಧಿ ಒಳಗಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತ ಸುಮಾರು 187 ಕೋಟಿ ಹಣವನ್ನ ಪ್ಯಾರಲಲ್ ಅಕೌಂಟ್ಗೆ ಅಂದ್ರೆ ಉಪಖಾತೆಗೆ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಈ ಪೈಕಿ ಸುಮಾರು 94 ಕೋಟಿ 83 ಲಕ್ಷ ಹಣವನ್ನ ಅಕ್ರಮವಾಗಿ ವರ್ಗಾವಣೆಯನ್ನ ಮಾಡಿದ್ದಾರೆ. ನನ್ನ ಮೇಲೂ ಕೂಡ ಪ್ರೆಷರ್ ಇತ್ತು ಅಂತೇಳಿ ಅವರು ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಅನ್ನು ಮಾಡಿರ್ತಾರೆ. MD ಪದ್ಮನಾಭ್, ಅಕೌಂಟೆಂಟ್ ಪರಶುರಾಮ್, ಜೊತೆಗೆ ಪ್ಯಾರಲಲ್ ಅಕೌಂಟ್ MGRSL ಹೊಸದಾಗಿ ಖಾತೆ ಓಪನ್ ಆಗಿರುತ್ತೆ. ಅದರ ಮ್ಯಾನೇಜರ್ ಆಗಿರುವಂತಹ ಶುಚಿ ಸ್ಮಿತಾ ಅವರ ಹೆಸರುಗಳನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗ್ತಾರೆ, ಮಾರನೇ ದಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಅಧಿಕಾರಿಗಳು FIR ಅನ್ನ ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರದ ಗಮನಕ್ಕೆ ಪ್ರಕರಣ ಬರುತ್ತೆ. ಕೂಡಲೇ SIT ತಂಡವನ್ನ ರಚನೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. CIDಯ SIT ತಂಡ ತನಿಖೆಗೆ ಯಾವಾಗ ಇಳಿಯುತ್ತೆ ಆಗ MD ಪದ್ಮನಾಭ್ ಹಾಗೂ ಪರಶುರಾಮ್ ಇಬ್ಬರನ್ನು ಕೂಡ CID ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಬ್ಬರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಏನ್ ಬರುತ್ತೆ ಅಂದ್ರೆ ಅಕ್ರಮವಾಗಿ ಹಣವನ್ನ ಬೇರೆ ಬೇರೆ ರಾಜ್ಯದ ಅಕೌಂಟ್ಗಳಿಗೆ ಆರೋಪಿಗಳು ವರ್ಗಾವಣೆ ಮಾಡಿರುವಂತದ್ದು ಸ್ಪಷ್ಟವಾಗುತ್ತೆ. ಕೂಡಲೇ ಇಬ್ಬರನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನು ಒಂದ್ ಕಡೆ ಮಾಡಿದ್ರೆ, ರಾಜ್ಯದ SIT ಅಧಿಕಾರಿಗಳು CBI ಅಧಿಕಾರಿಗಳಿಗೆ ಪ್ರಕರಣದ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಯೂನಿಯನ್ ಬ್ಯಾಂಕ್ ನ ಅಧಿಕಾರಿಗಳು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBIಗೆ ದೂರನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಕಳೆದ ತಿಂಗಳು ಬೆಂಗಳೂರಿನ ಬಿಜೆಪಿ ಮುಖಂಡ NR ರಮೇಶ್ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ MD ಪದ್ಮನಾಭ್, ಅಕೌಂಟೆಂಟ್ ಪರಶುರಾಮ್ ಜೊತೆಗೆ ಯೂನಿಯನ್ ಬ್ಯಾಂಕ್ ನ ಮ್ಯಾನೇಜರ್ ಆಗಿರುವಂತಹ ಶುಚಿ ಸ್ಮಿತಾ ಅವರ ಮೇಲೆ ದೂರನ್ನ ತಗೊಳ್ಬೇಕು ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಹೀಗಾಗಿ ಸದ್ಯ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿರುವಂತದ್ದು. ಪ್ರಕರಣದಲ್ಲಿ ಸುಮಾರು 94 ಕೋಟಿ 73 ಲಕ್ಷ ಹಣ ಅಕ್ರಮವಾಗಿ ಬೇರೆ ಬೇರೆ ರಾಜ್ಯದ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದ್ರ ಹಿನ್ನೆಲೆಯಲ್ಲಿ PMLA ಆಕ್ಟ್ ನ ಅಡಿಯಲ್ಲಿ ಸದ್ಯ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಬೆಂಗಳೂರಿನ 6 ಕಡೆ ಸೇರಿದಂತೆ ರಾಜ್ಯದ 18 ಕಡೆಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ದಾಳಿ ಮುಂದುವರೆದಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.